ಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ ನೋಡಿ, ಜ್ಯೋತಿಷ್ಯವನ್ನು ಕಲಿಬೇಕು, ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ದವರು ಎಲ್ಲಿ ಕಲಿಬೇಕು, ಏನು ಮಾಡಬೇಕು ಅನ್ನೋದು ಒಂದಷ್ಟು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಸಹಜವಾಗಿ ಆ ಕನ್ಫ್ಯೂಷನ್ಸನ್ನು ನೀವು ನಕ್ಷತ್ರ ನಾಡಿಗೆ ಜಾಯಿನ್ ಆಗಿ ಆ ಎಲ್ಲ ಕನ್ಫ್ಯೂಷನ್ಸ್ಗಳಿಗೆ ಉತ್ತರವನ್ನು ಕಂಡುಹಿಡಿದುಕೊಳ್ಬಹುದು. ಜ್ಯೋತಿಷ್ಯ ಅಂತಂದ್ರೇನು? ಜ್ಯೋತಿಷ್ಯ ಅಂತಂದರೆ ಒಂದಷ್ಟು ಮಾಲೆಗಳನ್ನು ಹಾಕೊಂಡ್ಬಿಟ್ಟು, ಒಂದಷ್ಟು ಹಾರಗಳನ್ನು ಹಾಕೊಂಡ್ಬಿಟ್ಟು ಅವ್ರು ಹೇಳಿದ್ನ ನಾವು ಕೇಳ್ತಾ ಹೋಗೋದೇ ಜ್ಯೋತಿಷ್ಯ ಅಂತೂ ಅಲ್ವೇ ಅಲ್ಲ. ಜ್ಯೋತಿಷ್ಯ ಅಂತಂದರೆ ವಿಜ್ಞಾನ. ವಿಜ್ಞಾನ ಏನು ಹೇಳುತ್ತೆ ಅದು ಜ್ಯೋತಿಷ್ಯ ಒಪ್ಕೊಳ್ಳುತ್ತೆ. ಜ್ಯೋತಿಷ್ಯ ಏನು ಹೇಳುತ್ತೆ ಅದು ವಿಜ್ಞಾನದಲ್ಲೂ ಕೂಡ ಇರುತ್ತೆ. ಹಾಗಾಗಿ ಅದನ್ನು ಜ್ಯೋತಿಷ್ಯ ಅಂತ ಕರೀತಾರೆ. ಜ್ಯೋತಿಷ್ಯವನ್ನು ಯಾವ ಒಂದು ಆಧಾರದ ಮೇಲೆ ನಾವು ಜ್ಯೋತಿಷ್ಯ ಅಂತ ಹೇಳ್ತೀವಿ, ಇದೆಲ್ಲವನ್ನೂ ಕೂಡ ನೀವು ನಕ್ಷತ್ರ ನಾಡಿ ಕ್ಲಾಸ್ನಲ್ಲಿ ತಿಳ್ಕೊಳ್ಬಹುದು, ಈ ಒಂದು ಜ್ಯೋತಿಷ್ಯವನ್ನು ಕಲಿಬೇಕು ಅಂತಂತಂದರೆ. ಇನ್ನು ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ಇವಾಗ ನೋಡಿ, ನನಗೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಸಹಜವಾಗಿ ಸಾಕಷ್ಟು ಸುಳ್ಳುಗಳನ್ನ ಹೇಳ್ತಾ ಇರ್ತಾರೆ. ಸುಳ್ಳು ಹೇಳ್ಬಾರ್ದು ಅಂತ ನಾವು ಮಕ್ಕಳಿಂದಲೂ ಕೂಡ ಮಕ್ಕಳಿಗೆ ಬುದ್ಧಿವಾದವನ್ನ ಹೇಳ್ಕೊಂಡು ಬರ್ತಾ ಇರ್ತೀವಿ. ಆ ಬುದ್ಧಿವಾದ ಹೇಳೋರೆ ಒಂದಷ್ಟು ಸುಳ್ಳುಗಳನ್ನ ಹೇಳ್ಕೊಳ್ತಾನೆ ಬಂದಿರ್ತಾರೆ. ಆ ಸುಳ್ಳು ಹೇಳೋರ್ಗೆ ಒಳಿತಾಗ್ತಾ ಇರುತ್ತೆ. ನಾವು ನಿಯತ್ತಿಂದ ಬದುಕ್ತೀವಿ, ನಾವು ಸತ್ಯವನ್ನೇ ಹೇಳ್ತೀವಿ ಅಂತ ಅಂದವರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರಲ್ಲ, ಯಾಕೆ ಅಂತ? ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಜ್ಯೋತಿಷ್ಯದಲ್ಲಿ ಎಲ್ಲ ಬರೆದಿಟ್ಟಿದೆ. ಅಂದರೆ ಜಾತಕ ಅಂತಂದರೆ ಹುಟ್ಟಿರೋ ಟೈಮು ಮತ್ತು ಡೇಟು ಮತ್ತು ಪ್ಲೇಸು ಬರೆದ ಮೇಲೆ ಎಂಡ್ನೂವರೆಗೂ ಇರುತ್ತೆ. ಅಂದರೆ ದಶಾಭುಕ್ತಿ ಅಂತ ಒಂದು ಬರುತ್ತೆ. ಆ ದಶಾದಲ್ಲಿ ಎಲ್ಲ ಬರೆದಿಟ್ಬಿಟ್ಟಿರುತ್ತೆ. ಇಲ್ಲಿಂದ 10 ವರ್ಷ ಆದಮೇಲೆ ನಿಮ್ಗೆ ಏನಾಗುತ್ತೆ, 20 ವರ್ಷ ಆದಮೇಲೆ ಏನಾಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಟೈಮ್ ಬರುತ್ತೆ, ನೀವು ಕರೆಕ್ಟಾಗೇ ಇರ್ತೀರ, ಪರ್ಫೆಕ್ಟಾಗೇ ಇರ್ತೀರ, ಯಾರೋ ಬಂದು ನಿಮಗೆ ಕೇಸ್ ಹಾಕ್ತಾರೆ, ಸುಳ್ಳು ಕೇಸು. ಆ ದಶಾ ಏನು ಹೇಳುತ್ತೆ ಅಂತಂದರೆ ನೀವು ಅನುಭವಿಸ್ಲೇಬೇಕು ಅಂತ ಬರೆದಿರುತ್ತೆ. ಅವ್ರು ಒಳ್ಳೆಯವ್ರು ಇರ್ಬೋದು, ನೀವು ಒಳ್ಳೆಯವ್ರು ಇರ್ಬೋದು, ಅವ್ರು ಕೆಟ್ಟವ್ರು ಇರ್ಬೋದು. ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋ ಕಾನ್ಸೆಪ್ಟು ಜ್ಯೋತಿಷ್ಯದಲ್ಲಿ ಬರೋದಿಲ್ಲ. ಸಫರಿಂಗ್ ಟೈಮ್. ಇದನ್ನು ಹೆಂಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದನ್ನು ನಾವೆಲ್ಲ ಪುರಾಣ ಕಥೆಗಳನ್ನ ನೋಡಬೇಕು. ಪುರಾಣ ಕಥೆಯಲ್ಲಿ ನಮಗೆ ರಾಘವೇಂದ್ರ ಸ್ವಾಮಿ ಮಹಿಮೆ ನೋಡಿದಾಗ ಅವ್ರಿಗೂ ಕಷ್ಟ ಬಂತು, ಅಲ್ಲೂ ಕಷ್ಟ ತೋರಿಸ್ತಾರೆ. ಅಂದರೆ ಅವರು ಒಳ್ಳೆ ಇರಲಿಲ್ವಾ? ಎಲ್ಲಾದರೂ ಈ ರಾಘವೇಂದ್ರ ಸ್ವಾಮಿಗಳದ್ದು ಒಂದು ಕತೆ ನೋಡಿದ್ರೆ ಅವ್ರು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಬಟ್ ಎಷ್ಟೋ ಜನ ಬಂದು ಆಪಾದನೆ ಮಾಡಿದ್ರು, ಎಲ್ಲ ರೀತಿಯೂ ಆಪಾದನೆ ಮಾಡಿದ್ರು. ಹಾಗಿದ್ದಾಗ ನಾನು ಒಳ್ಳೆಯವನು ಅಂತ ರಾಘವೇಂದ್ರ ಸ್ವಾಮಿ ಅಂದ್ಕೊಂಡು ನನಗೆ ಯಾಕೆ ಕೆಟ್ಟದಾಗ್ತಾ ಇದೆ ಮತ್ತು ಅವ್ರಿಗೆ ಯಾಕೆ ವಿನ್ ಆಗ್ತಾಯಿದೆ, ಈ ಕಾನ್ಸೆಪ್ಟಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದರೆ, ಹಣೆ ಬರದಲ್ಲಿ ಬರೆದಿಟ್ಟಿರುತ್ತೆ. ಇಂತಿಂಥ ಪೀರಿಯಡಲ್ಲಿ ಇಂತಿಂಥ ಸಕ್ಸಸ್ಸು, ಇಂತಿಂಥ ಫೇಲ್ಯೂರು, ಇಂತಿಂಥ ಅನ್ಸಕ್ಸಸ್ಫುಲ್ಲು. ನಾವು ಸಕ್ಸಸ್ ಇದ್ದಾಗ ನಾವು ಸರಿ ಇದೀವಾ ಇಲ್ವಾ, ನಾವು ಪರ್ಫೆಕ್ಟಾ ಅನ್ನೋದು ಅದನ್ನು ವಿಮರ್ಶೆ ಮಾಡಲ್ಲ. ನಾವು ಅನ್ಸಕ್ಸಸ್ಫುಲ್ ಆದಾಗ ನಾನೇನು ತಪ್ಪು ಮಾಡಿದೆ ಅನ್ನೋ ಕ್ವಶನ್ನು ಎಲ್ಲರಿಗೂ ಬಂದೇ ಬರುತ್ತೆ, ಅದು ಸಹಜ. ಅನೇಕ ವ್ಯಾಜ್ಯಗಳು ನಡೆಯುತ್ತೆ ಇವತ್ತು ಕೋರ್ಟಲ್ಲಿ. ಸಿಕ್ಕಾಪಟ್ಟೆ ವ್ಯಾಜ್ಯಗಳು ಮೊಕದ್ದಮೆ ಹೂಡ್ತಾನೆ ಇರ್ತಾರೆ. ಎಷ್ಟೋ ಜನ ಎಸ್ಪೆಷಲಿ ಲ್ಯಾಂಡ್ ಮಾಫಿಯಾದವರು ಇರ್ತಾರೆ. ಆ ಲ್ಯಾಂಡ್ ಮಾಫಿಯಾದವರು ಅನೇಕ ಜನರದ್ದು ಪೇಪರ್ಸ್ ಎಲ್ಲ ಬರೆಸ್ಕೊಂಡು ಗೊತ್ತಿಲ್ಲದಂಗೆ ಇದು ನಮ್ಮ ಜಾಗ ಅಂತ ಹೇಳಿ ಅಲ್ಲೆಲ್ಲ ಒಳಗಡೆ ಏನೇನೋ ಮಾಡಿಕೊಂಡು ಅವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು ಇದು ನಮ್ಮ ಜಾಗ ಅಂತ ಹೇಳ್ತಾರೆ. ಅದು ನೋಡ್ರೆ ಪೇಪರ್ಸ್ ಇರುತ್ತೆ, ಓಡೋಗ್ತಾರೆ, ಮಾಡ್ತಾರೆ, ಕೇಸ್ ಹಾಕ್ತಾರೆ. ಕೆಲವೊಂದು ಸತಿ ಆ ಕೆಟ್ಟವರೇ ಗೆಲ್ತಾರೆ. ಯಾಕೆಂದರೆ ಅವರ ಜಾತಕದಲ್ಲಿ, ಅವರ ದಶದಲ್ಲಿ ವಿನ್ನಿಂಗ್ ಕಾಂಬಿನೇಷನ್ ಬರೆದಿಟ್ಟಿದೆ. ಅದು ಕರ್ಮಾನುಸಾರ ಬರೆದಿಟ್ಟಿದೆ. ಅಂದರೆ ನೀನು ಕೆಟ್ಟವನ ಒಳ್ಳೆಯವನ ಅಂತ ಅಲ್ಲಿಲ್ಲ, ಅಲ್ಲಿ ಪ್ರೀ ರಿಟರ್ನ್ ಅಂತ ಕರಿತೀವಿ ನಾವು, ಪ್ರೀ ರಿಟರ್ನ್. ಆ ರೀತಿ ತೊಗೊಳ್ಬೇಕಾದ್ರೆ ಒಸಾಮಾ ಬಿನ್ ಲ್ಯಾಡನ್ನು ಅವನು ಸತ್ತಿದ್ದೇ 80 ವರ್ಷದ ಮೇಲೇ. ಬಟ್ ಅಷ್ಟು ವರ್ಷವೂ ಎಷ್ಟೋ ಜನ ಸಾಯಿಸ್ಕೊಂಬಂದ. ಬಟ್ ಹಾಗಿದ್ರೆ ಅವನಿಗೆ ಸಾವೇ ಬರಲಿಲ್ವಲ್ಲ ಅಂತಂದರೆ, ಇದೆಲ್ಲ ಕರ್ಮಾನುಸಾರ ಹಿಂದಿನ ಜನ್ಮದ ಪುಣ್ಯದ್ದು ಬರೆದಿಟ್ಬಿಟ್ಟಿರುತ್ತೆ. ಈ ಜನ್ಮದಲ್ಲಿ ನೀನು ಕೆಟ್ಟವನಾದರೆ ನೀನು ಸಿದ್ಧಾಂತ ಮತ್ತು ಸೈದ್ಧಾಂತ ಎರಡನ್ನೂ ನೀನು
ತಪ್ಪು ತಿಳ್ಕೊಂಡು ಅದ್ರ ಬಗ್ಗೆ ನೀನು ಹೋರಾಟ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಒಬ್ಬ ಟೆರರಿಸ್ಟು ಒಂದು ಸಮುದಾಯದ ಬಗ್ಗೆ ನಾನು ಹೋರಾಡ್ತೀನಿ ಅಂತ ಹೇಳೋನ್ನ ಟೆರರಿಸ್ಟ್ ಅಂತೀವಿ. ದೇಶದ ಮೇಲೆ ಹೋರಾಡೋನ್ನ ಸೈನಿಕ ಅಂತೀವಿ. ಇಬ್ಬರ ಕೈಲೂ ಗನ್ನಿರುತ್ತೆ, ಅಸ್ತ್ರಗಳಿದ್ದೇ ಇರುತ್ತೆ. ಆದರೆ ಅವ್ರದ್ದು ಸಿದ್ಧಾಂತ ಮತ್ತು ಸೈದ್ಧಾಂತ ಅಂತ ಏನು ನಾವು ಕರಿತೀವಿ, ಅದರಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ಹಾಗಿದ್ರೆ ಮಿಲಿಟ್ರಿಯವರು ಒಂದು 20 ಜನನ ಗುಂಡಿಗೆ ಕೊಲ್ತಾರಲ್ಲ, ಅವ್ರಿಗೆ ಪಾಪ ಬರಲ್ವಾ ಅಂತ ಕೇಳ್ಬೋದಲ್ವಾ? ಅಲ್ವಾ? ಇದನ್ನು ಎಲ್ಲರೂ ಕ್ವಶನ್ ಕೇಳ್ತೀನಿ ನಾನು. ಒಳ್ಳೇದಾಯ್ತು, 10 ಜನ ಅಲ್ಲಿ ಆ ಕಡೆ ಇರೋರು ಸತ್ರು, ಆ ಕಡೆ ಇರೋರು ಇದು ನೋಡಿ ಕ್ವಶನ್ ಹೆಂಗೆ ಬರುತ್ತೆ. ಆ ಕಡೆ ಇರೋರು, ಈ ಕಡೆ ನಮ್ಮ ಶತ್ರುಗಳೆಲ್ಲ ಸತ್ರು. ಮತ್ತು ಈ ಲೆಕ್ಕ ಯಾರಿಗೆ ಹಾಕಬೇಕು? ಅದು ಯಕ್ಷ ಪ್ರಶ್ನೆ. ಈ ಒಂದು ಜಗತ್ತಲ್ಲಿ ಪ್ರತಿಯೊಂದಕ್ಕೂ ಒಂದು ಲೆಕ್ಕ ಇದೆ. ದೇರ್ ಇಸ್ ಮ್ಯಾಥಮೆಟಿಕ್ಸ್. ಅರ್ಥ ಆಯ್ತಲ್ಲ? ನೀರು ಎಷ್ಟೇ ಮಳೆ ಬಂದರೂ ಕೂಡ ಅದು ಹೋಗೋಕ್ಕೆ ಒಂದು ಜಾಗ ಲೆಕ್ಕ. ಡ್ರೈ ಆದರೂ ಕೂಡ ಅದಕ್ಕೊಂದು ಲೆಕ್ಕ. ಫುಲ್ ನೀರು ತುಂಬಿಕೊಂಡ್ರೂ ಕೂಡ ಅದಕ್ಕೊಂದು ಲೆಕ್ಕ ಇದ್ದೇ ಇರುತ್ತೆ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಜ್ಯೋತಿಷ್ಯ ಅಂದರೆ ಲೆಕ್ಕ, ಕರ್ಮದ ಲೆಕ್ಕ. ಸೊ ನಮ್ಮ ಕರ್ಮ ಏನಿದೆ ಅಂತ ನೋಡ್ಕೊಳ್ಳೋದು. ಇದನ್ನು ತಿಳ್ಕೊಂಡು ನಿಮ್ಮನ್ನ ಕರ್ಮ ಎಲ್ಲ ತೆಗೆದುಬಿಡ್ತೀವಿ ಅಂತ ಹೇಳಿ 5 ಲಕ್ಷ 3 ಲಕ್ಷ 4 ಲಕ್ಷ ಅಂತೆಲ್ಲ ಪೀಕಿ ಜ್ಯೋತಿಷ್ಯದಲ್ಲಿ. ಸೊ ಡ್ರೆಸ್ಗಳು ಹಾಕ್ಕೊಂಡು ದೊಡ್ಡ ಟಿ ವಿಲಿ ದೊಡ್ಡದಾಗಿ ಬಂದು ಎಲ್ಲ ಅವ್ರಿಗೂ ಗೊತ್ತು, ಇವ್ರಿಗೇನು ಗೊತ್ತಿಲ್ಲ ಅಂತ. ಸೊ ಎಲ್ಲ ಶೋ ವಿಚಾರದಲ್ಲಿ ಜನ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಕರೆ ತಗೊಳ್ಳೋಣ. ಕಾಲರ್ಸ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ. ಹಲೋ, ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಸರ್ ಮೇಡಮ್, ನಮ್ಮ ಮಗಳ ಬಗ್ಗೆ. ನಿಮ್ಮ ಮಗಳ ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸಿ. 22 ಮಾರ್ಚ್ 2008. 22/4/2008. ಮಾರ್ಚ್. ಸರಿ, ಸಮಯವನ್ನ ತಿಳಿಸಿ. 7:32 AM. 7:32. ಓಕೆ, ಸರಿ. ಯಾವ ಸ್ಥಳದಲ್ಲಿ ಹುಟ್ಟಿದ್ದು? ಸರ್, ಚಂದ್ರಾಪಟ್ಟಣ ಹಾಸ್ಪಿಟಲ್ನಲ್ಲಿ, ನಮ್ಮೂರು ಪಕ್ಕ ನಾರಾಯಣಪುರ ಅಂತ. ಸರಿ, ಚಂದ್ರಾಯಪಟ್ಟಣ. ಸರಿ, ಇನ್ನೊಂದ್ಸತಿ ಡೇಟ್ ಹೇಳಿ, ಎಲ್ಲ ಕಂಪ್ಲೀಟ್ ಕನ್ಫ್ಯೂಸ್ ಮಾಡ್ಬಿಟ್ಟು. 22/3/2008 ಮೇಡಮ್ ಸರ್. 2008. ಸಮಯ 7:32 ಬೆಳಿಗ್ಗೆ. 7:36 ಬೆಳಿಗ್ಗೆ. 32. ಹೌದು. ಹಲೋ. ಆಯ್ತು, ಸ್ವಲ್ಪ ಸಮಾಧಾನ. ಅದು ಕೇಳಿಸ್ತಲ್ಲ ಯಾಕೋ, ಚನ್ನರಾಯಪಟ್ಟಣದಿಂದ ಮಾಡ್ತಾರಲ್ಲ ದೂರದಿಂದ. ಚನ್ನಪಟ್ಟಣ. ಓಕೆ, ಬಂತು. ಓಕೆ, ಇದ್ರ ಪ್ರಕಾರ ಮೀನ ಲಗ್ನದಲ್ಲಿ ಹುಟ್ಟಿರೋದು. ರಾಶಿ ನೋಡೋಣ. ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿಲಿರೋದು. ಇದು ಏನು ಅಂತಂದರೆ ನಾವು ನೋಡ್ತಾ ಇರೋದು ಅವ್ರಿಗೆ ಜೀವನದಲ್ಲಿ ಗುಡ್ ಟೈಮ್ ಬ್ಯಾಡ್ ಟೈಮ್ನ ನೋಡ್ಕೊಂಡು ಹೋಗೋದೇ ಜ್ಯೋತಿಷ್ಯ ಅಂತ ಕರಿತೀವಿ. ಓಕೆ, ಈಗ ಜಸ್ಟ್ ಅವರು ಮುಗಿಸಿದಾರಾ? ಸೆಕೆಂಡ್ PUC ಇದ್ದಾರಾ, ಫಸ್ಟ್ PUC ಇದ್ದಾರಾ? ಸೆಕೆಂಡ್ ಇಯರ್ PUC ಸರ್. ಈಗ ಗುರುಜಿ ಸೆಕೆಂಡ್ ಇಯರ್ PUC ಓದ್ತಾ ಇರೋದು. ಈಗ ರಾಹು ದಶೆ ನಡೀತಾ ಇದೆ. 11, 3, 5 ಸ್ವಲ್ಪ ಕನ್ಫ್ಯೂಷನ್ ಕಾಂಬಿನೇಷನ್ ಇದೆ. ಹೇಳಿ, ಏನು ಕೇಳಬೇಕು? ಅದು ಮುಂದೆ ಎಜುಕೇಶನ್ ಸೆಕೆಂಡ್ ಇಯರ್ ಮುಗಿದ್ಮೇಲೆ ಏನು ಮಾಡಬೇಕು ಅಂತ. ಈಗ ಸೆಕೆಂಡ್ ಇಯರು ಆರ್ಟ್ಸ್ ತಗೊಂಡಾದ್ಮೇಲೆ ಮೆಡಿಕಲ್ ಹೋಗಿ ಅಂತ ಹೇಳೋಕ್ಕಾಗತ್ತಾ ಸರ್? ಇದು ಸೈನ್ಸ್ ತಗೊಂಡಾಗ ಈಗ ಅದನ್ನು ಹೇಳಿ ಫಸ್ಟು. ಕರೆಕ್ಟ್ ಅಲ್ವಾ? PCMB. ಅವ್ರಿಗೇನು ಇಷ್ಟ ಇದೆ? ಅದೇನೋ ಪ್ಯಾರಾಮೆಡಿಕಲ್ ಅಂತ ಓದ್ತೀನಿ ಅಂತ ನಾನು. ಪ್ಯಾರೆಂಟ್ಸ್ ಅಂತ. ಹುಡುಗನ ಹುಡುಗಿನ? ಹುಡುಗಿ ಸರ್, ಮಗಳು. ಮೆಡಿಸಿನ್ ಲೈನ್ ತೋರಿಸ್ತಾ ಇದೆ, ಹೀಲಿಂಗ್ ಲೈನ್ ತೋರಿಸ್ತಾ ಇದೆ. ಪ್ಯಾರಾಮೆಡಿಕಲ್ಗೆ ಹೋಗ್ಬೋದು. ಅರ್ಥ ಆಯ್ತಾ? ಆ ಲೈನ್ ಕ್ಲಿಯರಾಗಿ ತೋರಿಸ್ತಾ ಇದೆ. ದಯವಿಟ್ಟು ಮೆಡಿಸಿನ್ ಲೈನ್ ಅಂತ ತೋರಿಸ್ತಾ ಇದೆ. ಖಂಡಿತ ಸಕ್ಸಸ್ ಆಗುತ್ತೆ. 5ನೇ ಮನೆ ಮೆಡಿಕಲ್ ಲೈನ್ ಇದೆ. ಖಂಡಿತ ಆ ಲೈನ್ಗೆ ಹೋಗಿ ಕೇಳಿ. ಅರ್ಥ ಆಯ್ತಾ? ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಅಮ್ಮ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಮಗನ ಬಗ್ಗೆ ಮೇಡಮ್. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 3/4/2007. 3/4/2007. ಭದ್ರಾವತಿ. 12:30 ಮೇಡಮ್.
12:30 ಬೆಳಗ್ಗೆನಾ ಅಥವಾ ರಾತ್ರಿನಾ? ಬೆಳಗ್ಗೆ ಮೇಡಮ್. ಬೆಳಿಗ್ಗೆ. ಸರಿ, ಎಲ್ಲಿ ಹುಟ್ಟಿದ್ದು? ಭದ್ರಾವತಿಯಲ್ಲಿ ಮೇಡಮ್. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಹಾಂ, 18 ವರ್ಷ ಆಗಿದೆ, ಹೇಳಿ. ಅವನಿಗೆ ಶುಗರ್ ಬಂದ್ಬಿಟ್ಟಿದೆ ಸರ್. ಅದು ಆರೋಗ್ಯದಲ್ಲಿ ಒಂದ್ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಅನ್ಭವಿಸ್ತಾ ಇದ್ದಾನೆ. ಅದು ಆರೋಗ್ಯದ ಬಗ್ಗೆನೇ ಕೇಳ್ಬೇಕಾಗಿತ್ತು. 6-7-10 ಹೆಲ್ತ್ ಅಂತ ಹಾಕ್ಕೊಂಡಿದ್ದೀನಿ. ಹೆಲ್ತಲ್ಲಿ ರೆಡ್ ಕಾಂಬಿನೇಷನ್ ಇದೆ, ಗುರುವಿನ ಅಂಶದಿಂದ ಬಂದಿದೆ. ಪ್ರತಿ ಗುರುವಾರ ಉಪವಾಸ ಮಾಡೋಕ್ಕೆ ಹೇಳಿ ಪೂರ್ತಿ. ಶುಗರ್ ಬಂದರೆ ಅದೇನೋ ಗೊತ್ತಿಲ್ಲಪ್ಪ, ಎಲ್ಲರೂ ಕೂಡ ಅಯ್ಯೋ ಶುಗರ್ ಇದೆ ತಿನ್ನಬೇಕು ಅಲ್ಲಿ ಪೂರ್ತಿ ಆ ಹೊಟ್ಟೆ ಒಳಗಡೆ ಅಷ್ಟೊಂದು ಶುಗರ್ ಇಟ್ಕೊಂಡು ತಿನ್ನಬೇಕು ಅಂತ ಅದು ನನಗೆ ಅರ್ಥ ಆಗಿಲ್ಲ ಕಾನ್ಸೆಪ್ಟು. ಆ ಡಾಕ್ಟ್ರು ಕರೆಕ್ಟಾಗಿ ಹೇಳಬೇಕು, ಅಥವಾ ಡಾಕ್ಟ್ರೇ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಕೆಲವೊಂದು ಸತಿ ತಿನ್ನಬೇಕು ಶುಗರ್ ಬಂದಿದೆ ಬೆಳಿಗ್ಗೆ ಟಿಫಿನ್ ತಿಂದ್ಬಿಡಬೇಕು, ಇನ್ಸುಲಿನ್ ತಗೋಬೇಕು ಅಂತಾರೆ. ಏನೂ ಆಗಲ್ಲ ಉಪವಾಸ ಮಾಡಿದ್ರೆ. ಪ್ರತಿ ಗುರುವಾರ ಕಡಲೆಕಾಳನ್ನು ದಾನ ಮಾಡಿ 1 ತಿಂಗಳು, ಮತ್ತೊಂದು ತಿಂಗಳು ಅರಿಶಿಣವನ್ನು ದಾನ ಮಾಡಿ, ಮೊದಲನೇದು. ಹಾಗೆ ನೀರಲ್ಲಿ ಅರಿಶಿಣವನ್ನು ಬೆರೆಸ್ಕೊಂಡು 1 ಚಮಚ ಅರಿಶಿಣವನ್ನು ಬೆರೆಸ್ಕೊಂಡು ಖಾಲಿ ಹೊಟ್ಟೆಲಿ ಗುರುವಾರ ಕುಡೀರಿ. ಹಾಗೆ 6ನೇ ಮನೆ ಬಂದಾಗ ಎಕ್ಸರ್ಸೈಸ್ ಅಂತ ನಾವು ಹೇಳ್ತೀವಿ, ವಾಕಿಂಗ್ ಅಂತ ಹೇಳ್ತೀವಿ, ಅದಾಗಲೇಬೇಕು. 6ನೇ ಮನೆ ರಾಹು ಸ್ಟಾರ್ಟ್ ಆಗಿದೆ. ಮುಂದಿನ 18 ವರ್ಷಗಳ ಕಾಲ ಈ ಕಾಂಬಿನೇಷನ್ ಹಂಗೇ ಇರುತ್ತೆ, ಏನು ಮಾಡೋಕ್ಕಲ್ಲ 6ನೇ ಮನೆ. ಬಟ್ ಆದರೆ ಮೇಜರ್ ಏನೂ ಸಮಸ್ಯೆ ಆಗಲ್ಲ. ಇವರಿಗೆ ಸಮಸ್ಯೆ ಆದರೆ ಕಣ್ಣಿಗೆ ಸಮಸ್ಯೆ ಆಗುತ್ತೆ, ಐಸೈಟ್ ಪ್ರಾಬ್ಲಮ್ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಮಗನ ಬಗ್ಗೆ ತಿಳ್ಕೊಬೇಕಾಗಿತ್ತು. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ. 2/10/2004. ಹುಟ್ಟಿದ ಸಮಯ ತಿಳಿಸಿ. 8:28 ಬೆಳಿಗ್ಗೆ. ಓಕೆ, ಎಲ್ಲಿ ಹುಟ್ಟಿದ್ದು? ಬೆಂಗಳೂರಲ್ಲಿ ಮೇಡಮ್ ಅವರೇ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. 2 ಅಕ್ಟೋಬರ್ 2004 ಅಲ್ವಾ? ಹೌದು ಗುರುಗಳೇ. ಮೇಷರಾಶಿ, ಕೃತಿಕಾ ನಕ್ಷತ್ರ. ನಿಮ್ಮ ಸ್ಟೂಡೆಂಟ್ ಗುರುಗಳೇ, 101ನೇ ಬ್ಯಾಚು ನಾನು. ಹೌದಾ? ಏನು ಸಮಾಚಾರ? ನಮ್ಮ ಹುಡುಗ ನಿಮ್ಮ ಹತ್ರನೇ ಕೇಳಬೇಕು ಅಂತ ಒಂದು 101 ಬ್ಯಾಚ್ ಆವತ್ತಿಂದಾನು ಕೇಳ್ತಾನೆ. ನನ್ನ ಕಾಲ ಸಿಕ್ಕಿರ್ಲಿಲ್ಲ ನಿಮ್ದು. ನಿಮ್ಮ ಹುಡುಗ ನಮ್ಮ ಹತ್ರನೇ ಕೇಳಬೇಕು. ಚೆನ್ನಾಗಿದೆ, ಮಂಗಳ ದಶೆ ಚೆನ್ನಾಗಿದೆ, ರಾಹು ದಶೆ ಬರುತ್ತೆ. ಹೇಳಿ ಗುರುಗಳೇ. ಈಗ ಅವನು BA ಸೆಕೆಂಡ್ ಓದ್ತಾ ಇದ್ದಾನೆ. ಈಗ ಮುಂದೆ ಅವನು ಯಾವ ರೂಟಲ್ಲಿ ಹೋದ್ರೆ ಸರಿ ಹೋಗುತ್ತೆ ಅಂತ ನನಗೆ. ಇಲ್ಲಿ ಬಿಸ್ನೆಸ್ ಇಲ್ಲ ಓದ್ಮೇಲೆ ಹೋದ್ರೆ ಸರಿ ಹೋಗುತ್ತೆ. ಬಿಸ್ನೆಸ್ 12 ಇದ್ರೆ ಆಗಲ್ಲ ಅಂತ ಹೇಳಿದ್ದೀನಲ್ವಾ, ನೋಡಿರ್ತೀರಾ. 12 ಬಂದಾಗ ಮಾಡಂಗೆ ಇಲ್ಲ. ಈಗ ಆರ್ಟ್ಸ್ ಓದಿರೋದು? ಸೈನ್ಸ್ ಗುರುಗಳೇ. BA ಅಂದ್ರೆ ಯಾವಾಗಲೇ ಯಾವುದು? ಅದೇ BA ನಲ್ಲೇ ಸೆಕೆಂಡ್ಸ್ ಏನೋ ತಗೊಂಡಿದ್ದಾನೆ. ಅದು ನನಗೆ ಅವನೇನು ತಗೊಂಡಿದ್ದಾನೆ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಮತ್ತೆ ಅವರೇ ಮಾತಾಡ್ಬೇಕಲ್ವಾ? ಪಕ್ಕದಲ್ಲಿ ಇಟ್ಕೊಂಡು ನೀವು ಯಾವುದೋ ಅಮೆರಿಕದಲ್ಲಿ ಇದ್ದಂಗೆ ಮಾತಾಡ್ತಿರಲ್ಲ. ಪಕ್ಕ ಮನೇಲೇ ಇದ್ದಾರೆ. ನಾನು ಅಮೆರಿಕದಲ್ಲಿ ಇದ್ದೀನಿ ಸರ್, ನನ್ನ ಮಗ ಆಫ್ರಿಕಾದಲ್ಲಿದ್ದಾರೆ, ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ನನಗೆ. ಅವನು ಸರಿಯಾಗಿ ನನ್ನ ಜೊತೆಲಿ ಹೇಳಲ್ಲ ಗುರುಗಳೇ. ಅದೇ ನಾವು ಒಂದು 2-3 ದಿನ ನಿಮ್ಗೆ ಕಾಲ್ ಮಾಡಿ ನೋಡ್ದು. ಆಮೇಲೆ ಗುರುಗಳನ್ನ ಕೇಳು ಅಂತಂದು ಅಷ್ಟೊಳಗಾಗಿ ಕ್ಲಾಸ್ ಕ್ಲೋಸ್ ಆಯ್ತು. ನನಗೆ ಗೊತ್ತಿರೋಂಗೆ ಬಯೋಟೆಕ್ನಾಲಜಿ ಮಾಡ್ತಾ ಇರ್ತಾರೆ ಕಾಂಬಿನೇಷನಲ್ಲಿ, BSc. ಸೊ MSc ಮಾಡೋಕ್ಕೆ ಹೇಳಿ ಬಯೋಟೆಕ್ನಾಲಜಿಲಿ. MSc ಫಾರ್ಮಾ ಕಂಪ್ನಿಲಿ ಅಥವಾ ಬಯೋಟೆಕ್ನಾಲಜಿ ಕಂಪ್ನಿಲಿ ಸಿಗುತ್ತೆ. 12ನೇ ಮನೆ 6ನೇ ಮನೆ ಇವೆಲ್ಲ ಬಯೋಟೆಕ್ನಾಲಜಿ ಕಂಪನಿ ಅಂತ ಹೇಳ್ತೀವಿ. ಟೆಕ್ನಿಕಲ್ ಅಂತ ಕರಿತೀವಿ. ಸೊ ಅಲ್ಲಿ ಅವ್ರಿಗೆ ಲಾಭ ಬಂದೇ ಬರುತ್ತೆ. ಅವ್ರಿಗೆ ಹೇಳಿ ಬಯೋಟೆಕ್ನಾಲಜಿ ಅಂತ ಹೇಳಿ. ಓಕೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಕ್ಲಾಸಲ್ಲಿ ಇದ್ಕೊಂಡು ಕ್ಲಾಸನ್ನು ಕಲಿತವ್ರಿಗೂ ಕೂಡ ಒಂದಷ್ಟು ಕನ್ಫ್ಯೂಷನ್ಸ್. ಏನಪ್ಪ ಅಂತಂದರೆ ಗುರುಗಳ ಬಾಯಿಂದಲೇ ನಾವು ಕೇಳಬೇಕು ಅನ್ನುವಂತಹ ಒಂದು ಅದೇ ಗುರುಗಳ ಬಾಯಿಂದ ಕೇಳಿಬಿಟ್ರೆ ಅದೊಂದು ಸಮಾಧಾನ ಅನ್ನುವಂಥದ್ದು ಇರುತ್ತಲ್ಲ. ನಾವು ಎಷ್ಟೇ ಕಲಿತ್ರು, ನಮ್ಗೆ ಎಷ್ಟೇ ಅರಿವಿದ್ರು ಒಂದ್ಸಲ ನಮ್ಮ ಟೀಚರ್ನ ಕೇಳಬೇಕು ಕ್ಲಾಸಲ್ಲಿ ಅಂತ ಇರುತ್ತಲ್ಲ, ಅದೇ ರೀತಿಯಾಗಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
ಏನು ಗುರುಜಿ ಒಂದು ಬ್ರೇಕ್ ತೆಗೆದುಕೊಳ್ಳುವ ಸಮಯ ಆಗಿದೆ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಏನಾದರೂ ಅನ್ನಿಸ್ತಾ ಇದ್ರೆ ಅಥವಾ ಜಾಯಿನ್ ಆಗಬೇಕಪ್ಪ, ಯಾವಾಗ ಜಾಯಿನ್ ಆಗಬೇಕು, ನೆಕ್ಸ್ಟ್ ಕ್ಲಾಸ್ ಯಾವಾಗ ನಡೆಯುತ್ತೆ ಅಂತ ಹೇಳಿ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ನೆಕ್ಸ್ಟ್ ಡಿಸೆಂಬರ್ಗೆ ಕ್ಲಾಸಸ್ ಆರಂಭ ಆಗ್ತಾ ಇದೆ ಮತ್ತು ಫ್ರೀ ಕ್ಲಾಸಸ್ಸು ಕೂಡ ನಡೆಯುತ್ತೆ. ಅದಕ್ಕೆ ನೀವು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ. ಅದರ ಕುರಿತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದೆ, ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೆಲ್ಕಮ್ ಬ್ಯಾಕ್. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸೆ ಇದ್ದರೆ ನೋಡಿ, ಇದೇ ಅಕ್ಟೋಬರ್ 26ರಂದು ಕ್ಲಾಸಸ್ಗಳು ನಡೆಯುತ್ತೆ. ಅದು ಕೂಡ ಫ್ರೀ ಕ್ಲಾಸಸ್ ಆರಂಭ ಆಗ್ತಾ ಇದೆ. ಒಂದಷ್ಟು ಗೊಂದಲಗಳಿರುತ್ತೆ, ಹೇಗಿರುತ್ತೋ ಏನೋ ಅಂತ ಹೇಳಿ. ನಾವು ಅಷ್ಟೊಂದು ದುಡ್ಡು ಕೊಟ್ಟು ನಾವು ಯಾಕೆ ಕಲಿಬೇಕು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ. ಅದಕ್ಕೂ ಮುಂಚೆ ಒಂದು ಟ್ರಯಲ್ ನೋಡ್ಬೋದಲ್ಲ, ಫ್ರೀ ಕ್ಲಾಸಸ್ಸನ್ನು ನೀವು ಅಟೆಂಡ್ ಮಾಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಆಗ ನೀವು ದುಡ್ಡನ್ನು ಕಟ್ಟಿ ನೀವೇ ಕಲಿಬೇಕು ಅಂತ ಹೇಳಿ ನಿಮ್ಗೊಂದಷ್ಟು ಇಂಟ್ರೆಸ್ಟ್ ಬರುತ್ತೆ. ಮರಿಬೇಡಿ, ಇದೇ ತಿಂಗಳು 26ನೇ ತಾರೀಕು ಫ್ರೀ ಕ್ಲಾಸಸ್ ಆರಂಭ ಆಗ್ತಾ ಇದೆ. ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಹೌದು, 20-3-1993.
ಸರಿ ಆಯಿತು, ಸಮಯವನ್ನು ತಿಳಿಸಿ. ಮಧ್ಯಾಹ್ನ 2 ಗಂಟೆ 5 ನಿಮಿಷ ರೀ. ಮಧ್ಯಾಹ್ನ 2 ಗಂಟೆ 5 ನಿಮಿಷ. ಸರಿ, ಎಲ್ಲಿ ಹುಟ್ಟಿದ್ದು? ಬಾಲ್ಕೋಟ್. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ಹೇಳಿ. ನಮಸ್ಕಾರ. ನಮ್ಮ ಮಗ ರಾಘು ಅಂತ ಹೆಸರು. ಅವನು ಬಿ ಕಂಪ್ಯೂಟರ್ ಸೈನ್ಸ್ ಆಗೈತ್ರಿ, ಉದ್ಯೋಗ ಸಿಕ್ಕಿಲ್ರಿ ಅವಾಗ. 32 ವಯಸ್ಸು. ಹಾಂ. ಬಿ ಕಂಪ್ಯೂಟರ್ಸ್ ಅಂತಂದರೆ 24ನೇ ವಯಸ್ಸಲ್ಲಿ ಮುಗಿಸಿರ್ತಾರೆ ಅಥವಾ 25 ಇಟ್ಕೊಳ್ಳೋಣ. ಇಲ್ರಿ 7 ವರ್ಷ ಆಯಿತು. ಹಾಂ ರೀ, ಮುಗಿಸಿಲ್ರಿ, ಲೇಟಾಗಿ ಮುಗಿಸ್ಯಾರ. 23ಕ್ಕೆ ಆಗೈತೆ ರಿಸಲ್ಟ್. ಒಂದು 23ಕ್ಕೆ. ಅಲ್ಲ ಅವ್ರ ವಯಸ್ಸು 32 ಅಲ್ವಾ? 32. ಹಾಂ, ಏನೇ ಇಂಜಿನಿಯರಿಂಗ್ ಮಾಡಿದ್ರು ನನಗೆ ಗೊತ್ತಿರೋಂಗೆ 24, 25. ಹಾಂ ರೀ. 7 ವರ್ಷ ಆಯ್ತು. 27ಕ್ಕೆ ಮುಗಿಸಿದ್ರು 5 ವರ್ಷ ಆಯ್ತಲ್ಲ ಈಗ. ಹೌದು ರೀ, ಹೌದು, ಆಗೈತೆ ಸರ್. ಗುರುದಶ ನೋಡೋಣ. ಹಾಂ. ಗುರುನಲ್ಲಿ 8ನೇ ಮನೆ. 8ನೇ ಮನೆ ಟೆಕ್ನಿಕಲ್ ತೋರಿಸಿದ್ರು ಕೂಡ ಅಲ್ಲಿ 6, 10 ಬಂದಿಲ್ಲ. ಗುರುದಶ ಮುಗಿದ ಮೇಲೆ ಶನಿ. ಹೈಯರ್ ಸ್ಟಡೀಸ್ ಹೋಗಲ್ವಂತ? ಇಲ್ರಿ, ಬಿ ಕಂಪ್ಯೂಟರ್ ಸೈನ್ಸ್ ಆಗೈತ್ರಿ, ಮುಂದೆ ಇಲ್ಲಿ ಹೋಗಿಲ್ಲ. ಅಲ್ಲಿ ಟ್ರೈ ಮಾಡಕತ್ತಾನ. ಆಗಿದ್ರೆ ಮೊದಲು ಟಾಟಾ ಕಂಪ್ನಿಗಿದ್ದ, ಮತ್ತೆ ಅಲ್ಲಿ ಅವರು ಲಾಕ್ಡೌನ್ ಹಾಕಿದ್ ಬಿಟ್ಟ. ಮತ್ತೀಗ ಅದು ಬೆಂಗಳೂರು ಹೋಗ್ಯಾನ್ರಿ ಈಗ. ಅದಕ್ಕೆ ಅವನ್ನ ಕೇಳಂತ ಅಂದ. ಅದಕ್ಕೆ ನಿಮ್ಗೆ ಎಷ್ಟು ದಿವಸದಿಂದ ಕೆಲಸದಲ್ಲಿಲ್ಲ? ಎಷ್ಟು ವರ್ಷದಿಂದ? ಒಂದು 2 ವರ್ಷ ಮಾಡಿದ್ರಿ ಅಲ್ಲಿ, 2-3 ವರ್ಷ ಮಾಡಿದ. ಮತ್ತೆ ಅವರು ಇದಕ್ಕೆ ಹಾಕಿದ್ರು, ಲಾಕ್ಡೌನ್ ಹಾಕಿದ್ರು. ಅಲ್ಲಿ ಹೋಗ್ಬೇಡಪ್ಪ, ಬೇಡ, ಏರಿಯಾ ಸರಿ ಇಲ್ಲ ಅಂತ ಬಿಟ್ಟಿವ್ರಿ. ನೀವೇ ಹೇಳಿದ್ರೆ ಹೋಗ್ಬೇಡಿ ಅಂತ? ಹೌದು, ಅವನು ಅಲ್ಲಿ ಅಂದ. ಅಲ್ಲಪ್ಪ ಅಲ್ಲಿ ಅಂದ. ನನಗೆ ಸ್ವಲ್ಪ ಭಾಷಾ ಜ್ಞಾನ ಕಮ್ಮಿ ಆಗತ್ತಾವ ಅಲ್ಲಿ ಅಂದ. ಅಂದರೆ ಈಗ ಸುಮ್ಮನೆ ಮನೇಲಿ ಕೂತಿದ್ದಾರಾ? ಇಲ್ರಿ, ಬೆಂಗಳೂರು ಹೋಗ್ಯಾನ್ರಿ ಈಗ. ಬೆಂಗಳೂರು ಹೋಗ್ಯಾನ್ರಿ, ಹುಡುಕ್ಯಾಕತ್ತೀನ್ರಿ, ಯಾವ ಸೆಟ್ ಆಗಿಲ್ಲ. ಅದಕ್ಕಾಗಿ ನಿಮ್ಗೆ ಕೇಳಾಕತ್ತೀವಿ. ಎಲ್ಲ ದಶಾಭುಕ್ತಿಗಳಲ್ಲಿ 8, 12, 8 ತೋರಿಸ್ತಾ ಇದೆ. ಕೆಲಸ ಸಿಗೋದು ಸದ್ಯದ ಪರಿಸ್ಥಿತಿಲಿ ಬುಧ ಭುಕ್ತಿಲಿ 9, ಕೇತು ಅಂಧ್ರಭುಕ್ತಿಲಿ ಕೂಡ 1, 2. ಒಂದು 4 ತಿಂಗಳಿಂದ 5 ತಿಂಗಳಲ್ಲಿ ಚಿಕ್ಕ ಕೆಲಸ ಸಿಗುತ್ತೆ, ಪ್ರಯತ್ನ ಪಡಿ. ವಯಸ್ಸು ಮುಂದೆ ಹೋಗ್ತಾ ಇದೆ, ಮದುವೆನೂ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಮದುವೆ ಆಯ್ತಾ? ಮದುವೆ ಆಗೈತಿ. ಅವರು ದೂರ ಅದಾರಿ, ಹೆಣ್ಮಕ್ಳು ದೂರ ಅದಾರಿ. ಅದು ಬೇರೆ ಆಗಿದೆ. ಈಗ ಮದುವೆ ಆಗಲ್ಲ ಅಂತ ತೋರಿಸ್ತಾ ಇದೆ ಅಂದರೆ ಅದು ಮದುವೆ ಆಗಿ ಅವರು ದೂರ ಹೋಗ್ಬಿಟ್ಟಿದ್ದಾರೆ. ಯಾಕೆ ನಿಮ್ಮ ಮಗನಿಗೆ ಈ ಥರ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ನೀವು ಲೈಫಲ್ಲಿ? ಇಲ್ರಿ, ಕನ್ಫ್ಯೂಸ್ ಏನಿಲ್ರಿ, ಅವರ ಕನ್ಫ್ಯೂಸ್ ಮಾಡ್ಕೊಂಡು ಕೆಲಸ ಇಲ್ಲ ಅಂತ ಇದ್ದೀರಾ, ಆ ಕಡೆ ಮದುವೆ ಮಾಡ್ಕೊಂಡು ಅದನ್ನು ಬಿಟ್ಟು ಹೋಗಿದೆ ಅಂತ ಹೇಳ್ತೀರಾ. ಅದು ಬರ್ಲಿಕ್ಕೆ ಜಾಬ್ ಮಾಡ್ತಾ 8 ಅಂದರೆ ಮದುವೆ ಕಾಂಬಿನೇಷನ್ ಸ್ವಲ್ಪ ಟ್ರಬಲ್ ಇರುತ್ತೆ. ಸೊ ನನ್ನ ಸಜೆಷನ್ನು ಸೋಮವಾರ ಬ್ಲಡ್ ಡೊನೇಟ್ ಮಾಡೋಕ್ಕೆ ಹೇಳಿ ಫಸ್ಟ್ ಇವ್ರಿಗೆ. 4 ತಿಂಗಳಿಗೆ ಒಂದು ಸತಿ ರಕ್ತದಾನ ಮಾಡಬೇಕು ಸೋಮವಾರ ದಿವಸ. ಮೊದಲು ಅದು ಮಾಡಿಸಿ. ಅದಾದ ನಂತರ ಒಂದು ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಧರಿಸಿ. ಹೌದು, ಯೆಲ್ಲೋ ಸಫೈರ್ ಧರಿಸಿ. ಹಾಂ, ಓಂ ಬ್ರಹ್ಮಸ್ಪತಿ ನಮಃ ಅಂತ ಹೇಳಿಸಿ. ಬಟ್ ಲೈಫು ಸ್ವಲ್ಪ ಸ್ಲೋ ಇದೆ. ಶನಿ ದಶದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು. 28 ಆದಮೇಲೆ ಚೇಂಜಸ್ ಸ್ವಲ್ಪ ಆಗುತ್ತೆ, ಫುಲ್ ಕಂಪ್ಲೀಟ್ ಇಲ್ಲ. ವ್ಯವಸಾಯ ಮಾಡಿದ್ರೆ ಒಳ್ಳೇದು ನೋಡಿ. ಫೈನಲ್ ಆಗಿ ನನ್ನ ಪ್ರಕಾರ ವ್ಯವಸಾಯ, ನಿಮ್ಮ ಹತ್ರ ಜಮೀನಿದ್ರೆ ಮಾಡಿಸಿ. ಉದ್ಯೋಗ ಸಿಗಲ್ಲ, ಕಷ್ಟ ರೀ. ವ್ಯವಸಾಯ ಮಾಡ್ತೀರಿ, ಇದೆಯಾ ಜಮೀನು ನೋಡಿ. ಒಳ್ಳೇದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇಟ್ಟಿದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಬಗ್ಗೆ ತಿಳ್ಕೊಬೇಕಾಗಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಹುಟ್ಟಿದ ದಿನಾಂಕ ಟೈಮ್ ಗೊತ್ತಿಲ್ಲ, ಡೇಟ್ ಸಂಖ್ಯೆ ಪ್ರಶ್ನೆಶಾಸ್ತ್ರ ಮೇಡಮ್. ಸರಿ, ಆಯ್ತು. ಗುರೂಜಿ ನಂಬರ್ 249 ನಂಬರ್ 11 ಸರ್. ಏನು ವಿಚಾರದಲ್ಲಿ ನೋಡ್ಬೇಕಮ್ಮ? ಸರ್, ಇದು ಸ್ಟ್ರೀಟ್ ಫುಡ್ ಮಾಡ್ತಾ ಇದ್ದೀನಿ, ಬಟ್ ಅದು ಯಾಕೋ ಸರಿಯಾಗಿ ಆಗ್ತಾ ಇಲ್ಲ. ಏನ್ ಮಾಡ್ತಾ ಇದ್ದೀರಾ? ಜಾಗ ಸ್ಟ್ರೀಟ್ ಫುಡ್, ಇದು ಫಿಶ್ ಟಾಪ್ ಈ ತರ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಸ್ಟ್ರೀಟ್ ಫುಡ್. 7ನೇ ಮನೆ ನೋಡೋಣ ಹೆಂಗಿದೆ ಅಂತ. ಕ್ಲಿಕ್ಕೇ ಆಗ್ತಾ ಇಲ್ಲ. ಇಲ್ಲಿ ಬಿಸ್ನೆಸ್ ಅಂತ ನಾವು ನೋಡಿದಾಗ 7ನೇ ಕಸ್ಟ್ ನೋಡ್ತೀವಿ, 12 ಅಂತ ತೋರಿಸ್ತಾ ಇದೆ. ಸೊ 6 ಅಂತ ಸ್ವಲ್ಪ ದುಡ್ಡು ಬರುತ್ತೆ, ಆದರೆ ಕೊನೆಗೆ ಅಲ್ಲೇನು ಕೈಯಲ್ಲಿ ಉಳಿಯಲ್ಲ. 12 ಅಂತ ತೋರಿಸ್ತಾ ಇದೆ. ಟೇಸ್ಟ್ ಆಫ್ ಇಟ್ ಅಂತ ನಾವು ನೋಡ್ತೀವಿ, ಫ್ರೂಟ್ ಆ್ಯಂಡ್ ಟೇಸ್ಟು. 6, 12. ಸ್ವಲ್ಪ ಅಕ್ಕಿಯನ್ನು ದಾನ ಮಾಡ್ತಾ ಬನ್ನಿ. ಸ್ವಲ್ಪ ಸೂರ್ಯ ನಮಸ್ಕಾರ ಹೆಚ್ಚಾಗಿ ಡೈಲಿ ಮಾಡಿ. ಸ್ಟಾರ್ಟ್ ಆಗಬೇಕಾದ್ರೆ ಯಾವಾಗಲಾರು ಆಗ್ತದೆ. ಸೂರ್ಯನ ನಮಸ್ಕಾರ ಮಾಡಿ. ನೀವು ಸಾಯಂಕಾಲ ಮಾಡಿದ್ರು ಓಕೆ, ಯಾವಾಗಲಾರು ಓಕೆ.
ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಹೇಳ್ಕೊಳ್ಳಿ. ಅಕ್ಕಿಯನ್ನು ಸೋಮವಾರ ಬಡವರಿಗೆ ಒಂದು 1/4 kg 1/2 kg ದಾನ ಮಾಡಿ, ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ. ದಶಾಭುಕ್ತಿ ನೋಡೋಣ ಹೇಗಿದೆ ಅಂತ. 2038ವರೆಗೂ ಬುಧ ದಶೆ ಇದೆ. ಬುಧ ದಶೆನ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. ಮರ್ಕ್ಯುರಿ 7 ಮತ್ತು 12 ಇಲ್ಲೂ ಅದೇ ಇಂಡಿಕೇಷನ್ ತೋರಿಸ್ತಾ ಇದೆ. ಕಸ್ಪ್ ಇಂಡಿಕೇಷನು ಸೇಮ್ ಇದೆ, ಇದರಲ್ಲೂ ಸೇಮ್ 12-4 ಕಾಂಬಿನೇಷನ್ನು. ಸ್ವಲ್ಪ ಕಷ್ಟನೇ, ಯಾಕಂದರೆ ಎರಡರಲ್ಲೂ ಕಾಂಬಿನೇಷನ್ ಬಂದಾಗ ಸೇಮ್ ಕಾಂಬಿನೇಷನ್ ಸ್ವಲ್ಪ ಕಷ್ಟನೇ. ಅಕ್ಕಿನ ಸ್ವಲ್ಪ ದಾನ ಮಾಡ್ತಾ ಬಂದರೆ ನಮಗೆ 50% ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಏನು ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಥರದವರು ಕೈಲಾಶ ಯಂತ್ರ ಸ್ಥಾಪನೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಬರುತ್ತೆ, ಒಂದು ಎನ್ಹ್ಯಾನ್ಸ್ ಆಗುತ್ತೆ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸತ್ಯ ಮತ್ತು ಸುಳ್ಳಿನ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಪ್ರತಿ ಬಾರಿಯೂ ಕೂಡ ನಾವು ಎಷ್ಟೇ ಸತ್ಯ ಹೇಳಿದ್ರು ನಾವು ಆ ಒಂದು ಸತ್ಯದಿಂದಲೇ ಒಂದಷ್ಟು ತೊಂದರೆಯನ್ನು ಅನುಭವಿಸ್ತೀವಿ. ಸುಳ್ಳು ಹೇಳಿದವರು ಮುಂದೆ ಹೋಗ್ತಾ ಇರ್ತಾರೆ ಅಂತ ಹೇಳಿ ಕೇಳ್ಪಟ್ಟಿದ್ವಿ. ಬಟ್ ಆದರೆ ಯಾವತ್ತಿದ್ರೂ ಸತ್ಯನೇ ಗೆಲ್ಲೋದು ಅನ್ನೋದನ್ನು ತಿಳಿಸ್ಕೊಟ್ರಿ. ಮತ್ತು ಜ್ಯೋತಿಷ್ಯ ಕಾರ್ಯಕ್ರಮದ ಬಗ್ಗೆ ನೀವು ಡೇ 1ಇಂದಲೂ ಕೂಡ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀರಿ, ಮತ್ತು ಕಾಲೇಜ್ಗಳಿಗೂ ಕೂಡ ಮಾಹಿತಿಯನ್ನು ತಿಳಿಸಿದ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸಕ್ತಿಯನ್ನು ಹೊಂದಿದ್ರೆ ಇದೇ ತಿಂಗಳು 26ನೇ ತಾರೀಕು ಫ್ರೀ ಕ್ಲಾಸಸ್ಗಳು ಇರುತ್ತೆ. ನೀವು ಮೊದಲಿಗೆ ಫ್ರೀ ಕ್ಲಾಸಸ್ಗೆ ನೋಂದಣಿ ಮಾಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಫ್ರೀ ಕ್ಲಾಸಸ್ಸನ್ನು ಅಟೆಂಡ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಒಮ್ಮೆ ಅಟೆಂಡ್ ಮಾಡಿ. ಅದಾದ ನಂತರ ಇಲ್ಲ ನಮಗೆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಇದೆ ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇದ್ದರೆ ಡಿಸೆಂಬರ್ 1ನೇ ತಾರೀಕು ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ. ನೀವು ಅದಕ್ಕೂ ಕೂಡ ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಮತ್ತು ಈಗಾಗಲೇ ಕಲ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ಅಂತ ಹೇಳಿ ನೋಡ್ತಾ ಹೋಗೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನನ್ನ ಹೆಸರು ವೆಂಕಟೇಶ್ ಅಂತ. ನಾನು 5th ವೇದಿಕ್ ಅಸ್ಟ್ರಾಲಜಿನಲ್ಲಿ PhD ಮಾಡಿದ್ದೀನಿ. ನಮ್ಮ ಪೂಜ್ಯ ದಿನೇಶ್ ಗುರೂಜಿಯವರ ಸಾರಥ್ಯದಲ್ಲಿ ನಾನು ಇಂಪಾರ್ಟೆನ್ಸ್ ಆಫ್ ಮೆಡಿಕಲ್ ಅಸ್ಟ್ರಾಲಜಿ ಅನ್ನೋ ಒಂದು ಸಬ್ಜೆಕ್ಟನ್ನು ತೊಗೊಂಡು ನಾನು ಡಾಕ್ಟರೇಟ್ ಕಂಪ್ಲೀಟ್ ಮಾಡಿದೆ. ನನಗೆ ಒಂದು ಇನ್ಸ್ಪೈರ್ ಏನಾಗಿದೆ ಅಂದರೆ, ನಾನು ತುಂಬ ವರ್ಷದಿಂದ ನಾನು ಇದನ್ನು ಹುಡುಕ್ತಾ ಇದ್ದೆ. ಭಾಳಷ್ಟು ದಿವಸ ನಾನು TV ಪ್ರೋಗ್ರಾಮೆಲ್ಲ ನೋಡಿದ್ದೆ, ಆದರೂ ತುಂಬ ಇನ್ಸ್ಪೈರ್ ಆಗಿಬಿಟ್ಟು ನಾನು ಅದನ್ನು ತೊಗೊಂಡು ನಾನು PhD ಮಾಡಿದೆ. ಇದರಿಂದ ತುಂಬ ಹೆಲ್ಪ್ ಆಗಿದೆ. ತುಂಬ ಜನ ನನಗೆ ನಾನು ಹೇಳಿದ್ದನ್ನು ತುಂಬ ಸತ್ಯ ಆಗಿದೆ. ಅದೆಲ್ಲ ನನ್ನ ಗುರುಗಳಿಗೆ ಸಲ್ಲಬೇಕು.